ಅಥವಾ ಸೆಕ್ಯೂರಿಟಿನ? ಸ್ಥಳೀಯರಿಗೆ ಒಂದು ನ್ಯಾಯ, ಖಾಸಗಿ ಕಂಪನಿಗೆ ಒಂದು ನ್ಯಾಯನ? ಐಟಿ ಬೆಂದೇ ಗುರುತಿಸಿಕೊಂಡಿರುವ ಐಟಿಪಿಎಲ್ ಊಡಿ ಪ್ರದೇಶದಲ್ಲಿ ಇದೀಗ ಖಾಸಗಿ ಕಂಪನಿಗಳ ಆವಳಿ ಮಿತಿ ಮೀರುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರಸ್ತೆ ಮೇಲೆ ಪೊಲೀಸ್ ಇಲಾಖೆಯವರಂತೆ ಕಾಣುವ ಜಾಕೆಟ್ ಧರಿಸಿ ಖಾಸಗಿ ಸೆಕ್ಯೂರಿಟಿಗಳು ವಾಹನ ಸವಾರರನ್ನ ನಿಯಂತ್ರಿಸುತ್ತಿರುವ ದೃಶ್ಯಗಳು ಸಾರ್ವಜನಿಕರಲ್ಲಿ ಅಸಮಾಧಾನ ಉಂಟು ಮಾಡಿವೆ. ಇಲ್ಲಿ ಸೆಕ್ಯೂರಿಟಿನೂ ಪೊಲೀಸೇನಾ ಎಂಬ ಪ್ರಶ್ನೆ ಈಗ ಸ್ಥಳೀಯರಿಂದ ಕೇಳಿಬರುತ್ತಿದೆ. ಜನಸಾಮಾನ್ಯರು ಮಾತು ಕೇಳಲ್ಲ ಎಂಬ ಕಾರಣಕ್ಕೆ ಪೊಲೀಸ್ ಮಾದರಿಯ ಉಡುಪು ಧರಿಸಿ ಸಾರ್ವಜನಿಕರ ಮೇಲೆ ಒತ್ತಡ ಹೇರುವ ಕೆಲಸ ನಡೆಯುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇನ್ನು ರಸ್ತೆಯಲ್ಲಿ ಸಿಕ್ಕ ಕಡೆ ಯೂಟರ್ನ್ ನೀಡಿರುವುದು ಟ್ರಾಫಿಕ್ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಕೇವಲ 500 ಮೀಟರ್ ಅಂತರದಲ್ಲೇ 45 ಯೂಟರ್ನ್ ವ್ಯವಸ್ಥೆ ಮಾಡಿರುವುದಕ್ಕೆ ಅನುಮತಿ ಯಾರಿಂದ, ಯಾವ ಮಾನದಂಡದಡಿ ಎಂಬ ಪ್ರಶ್ನೆಗಳು ಈಗ ಎದ್ದಿವೆ. ಸ್ಥಳೀಯರ ಪ್ರಕಾರ ಪ್ರೆಸ್ಟೀಜ್ ಶಾಂತಿನಿಕೇತನ್ ಮಾಲ್, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್, ಫೋರಂ ಮಾಲ್ ಭಾಗಗಳಲ್ಲಿ ಅನುಕೂಲವಾಗುವಂತೆ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಪತ್ನೂರು ಓಡಿ ಹಳ್ಳಿಗಳ ಕಡೆ ತೆರಳಬೇಕಾದ ಸ್ಥಳೀಯರಿಗೆ ಸರಿಯಾದ ಯೂಟರ್ನ್ ವ್ಯವಸ್ಥೆಯೇ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳೀಯರಿಗೆ ಒಂದು ನ್ಯಾಯ, ಖಾಸಗಿ ಕಂಪನಿಗಳಿಗೆ ಒಂದು ನ್ಯಾಯವೇ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ವೇಳೆ ಟ್ರಾಫಿಕ್ ದಟ್ಟಣೆಯಿಂದ ಆಂಬ್ಯುಲೆನ್ಸ್ಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ಮಣಿಪಾಲ್ ಆಸ್ಪತ್ರೆ ಹಾಗೂ ಆಸ್ಟರ್ ಆಸ್ಪತ್ರೆಗೆ ರೋಗಿಗಳನ್ನ ಕರೆದುಕೊಂಡು ಹೋಗುವ ಆಂಬ್ಯುಲೆನ್ಸ್ಗಳಿಗೆ ದಾರಿಯೇ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗಿದೆ. ವಾಹನಗಳು ಪಕ್ಕಕ್ಕೆ ಸರಿಯದೆ ರೋಗಿಗಳ ಪರದಾಟ ಹೆಚ್ಚಾಗಿದೆ. ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ಗೂ ದಾರಿ ಸಿಗದಿದ್ರೆ ರಸ್ತೆ ನಿರ್ವಹಣೆ ಯಾರಿಗಾಗಿ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಖಾಸಗಿ ಕಂಪನಿಗಳ ಅನುಕೂಲಕ್ಕಾಗಿ ಸಾರ್ವಜನಿಕರ ಹಕ್ಕುಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆಯಾ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಐಟಿ ಕಾರಿಡಾರ್ನಲ್ಲಿ ಖಾಸಗಿ ಕಂಪನಿಗಳ ಪ್ರಭಾವ ಈಗ ರಸ್ತೆ ನಿಯಮಗಳ ಮೇಲೂ ಪರಿಣಾಮ ಬೀರುತ್ತಿದೆಯಾ? ಸಾರ್ವಜನಿಕರಿಗಿಂತ ದೊಡ್ಡ ಕಂಪನಿಗಳ ಅನುಕೂಲಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆಯಾ? ಐಟಿಪಿಎಲ್ ಊಡಿ ಭಾಗದ ಈ ಪರಿಸ್ಥಿತಿ ಇದೀಗ ಹಲವಾರು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ.